ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಸರ್ ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಅನಿಸುತ್ತಾ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಬರೋಣ ಮನೆ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೆನ್ನೆ ಎಪಿಸೋಡಲ್ಲಿ ಏನಾಯಿತು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ. ನೆನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಯೂಶಲಿ ಹೋಲ್ ಜಗಳನೇ ಇತ್ತು ಅಂತ ಅನಿಸುತ್ತೆ. ಎಸ್ಪೆಷಲಿ ಹೆಣ್ಮಕ್ಳ ಸ್ಟ್ರೆಂತ್ ಜಾಸ್ತಿ ಆಗಿ ಹೆಣ್ಮಕ್ಳ ಜಗಳನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಗಂಡ್ ಮಕ್ಳುಗಳು ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ತಾಳ್ಮೆನೋ ವಹಿಸ್ತಾ ಇದಾರೆ. ಅಂದ್ರೆ ಟಾಸ್ಕ್ ಕಡೆ ಏನ್ ಗಮನ ಕೊಡಬೇಕು, ಇನ್ನೊಂದ್ರೆ ಮನೆ ಮೇಂಟೆನೆನ್ಸ್ ಕಡೆ ಏನ್ ಮಾಡ್ಬೇಕು ಅದನ್ನ ಕಡೆ ಗಮನ ಕೊಡ್ತಿದ್ದಾರೆ. ಎಸ್ಪೆಷಲಿ ಅಶ್ವಿನಿ ಅವರು ಮತ್ತೆ ಮಂಜು ಭಾಷಿಣಿ ಅವ್ರ ಮಧ್ಯೆ ನೆನ್ನೆ ಸ್ವಲ್ಪ ಜಗಳ ಜಾಸ್ತಿ ಆಯ್ತು ಅಂದ್ರೆ ಹೇಳ್ಬೋದು. ಸೊ ಎಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಲೈಕ್ ಅಶ್ವಿನಿ ಅವರು ಮತ್ತೆ ಅಭಿಷೇಕ್ ಅವರ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಸ್ಟಾರ್ಟ್ ಆಗಿದೆ. ಅಂದ್ರೆ ಏನಂದ್ರೆ ಸುದೀಪ್ ಸರ್ ಒಂದು ಕ್ವಶನ್ ಕೇಳಿರ್ತಾರೆ ವೀಕೆಂಡ್ ಅಲ್ಲಿ, ಇವ್ರು ಯಾವಾಗ್ಲೂ ಅಶ್ವಿನಿ ಅವರು ಮೇಕಪ್ ಮಾಡ್ಕೊಂಡು ಇರ್ತಾರೆ, ಕೆಲಸ ಜಾಸ್ತಿ ಅಂದ್ರೆ ಇವರಲ್ಲಿ ಇಷ್ಟ ಆಗಿದ್ದೇನು ಇಷ್ಟ ಆಗದೆ ಇರೋದೇನು ಅಂತ ಕೇಳಿದಾಗ, ಸೊ ಈ ಕಡೆ ಅಭಿಷೇಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮೇಕಪ್ ಜಾಸ್ತಿ ಮಾಡ್ಕೋತಾರೆ, ಅಲ್ಲೇ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾರೆ ಅಂತ ಅಂತಾರೆ. ಸೊ ಅದಾದ್ಮೇಲೆ ನೆನ್ನೆ ಎಪಿಸೋಡ್ ಕೂತ್ಕೊಂಡು ಹೌದಾ ನಾನು ಮೇಕಪ್ ಜಾಸ್ತಿ ಮಾಡ್ಕೋತೀನಿ ಹಾಗಾದ್ರೆ ಬಿಡಿ ಹಂಗೆ ಅಂತ ಸ್ವಲ್ಪ ಇಲ್ಲಿ ಮನಸ್ತಾಪಗಳು ಎದ್ದು ಬಂತು ಅಂತ ಹೇಳ್ಬೋದು. ಇಲ್ಲಿ ಇದಾದ್ಮೇಲೆ ಗ್ಯಾಪ್ ಅಲ್ಲಿ ರಕ್ಷಿತಾ ಮತ್ತೆ ನಮ್ಮ ಡಾಕ್ ಸತೀಶ್ ಅವರು ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಕ್ಯಾಶುವಲ್ ಕನ್ವರ್ಸೇಷನ್ ನಡೀತಾ ಇರುತ್ತೆ. ಅದಾದ್ಮೇಲೆ ಅಶ್ವಿನಿ ಅವರು ಅಳ್ತಾರೆ ಒಂದ್ ಸ್ವಲ್ಪ ಕುತ್ಕೊಂಡು, ಅಂದ್ರೆ ಈ ತರ ಅನ್ಬಿಟ್ನಲ್ಲ ಅಂತ. ಸೊ ಇದಾದ್ಮೇಲೆ ಧನುಷ್ ಅವರು ಒಂದ್ ಸ್ವಲ್ಪ ಸಮಾಧಾನ ಮಾಡ್ತಾರೆ, ಇಲ್ಲಿ ಬಿಡಿ ಏನ್ ಮಾಡಕ್ಕಾಗಲ್ಲ ಹಂಗೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ನೆನ್ನೆ ಇದರಲ್ಲಿ ಸ್ವಲ್ಪ ಮೈನ್ ಪಾರ್ಟ್ ಅಂತಂದ್ರೆ ಈ ಪೋರ್ಷನ್. ಸೊ ಬಿಗ್ ಬಾಸ್ ಅವರು ಎಲ್ಲಾನು ಕರೀತಾರೆ, ಸೊ ಬನ್ನಿ ಕೂತ್ಕೊಳ್ಳಿ ಅಂತ. ಸೊ ಇಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ವೀಕೆಂಡ್ ಅಂದ ತಕ್ಷಣ ನಾವು ಹಾಕಿರೋ ರೂಲ್ಸ್ ನಿಯಮಗಳು ಲೈಕ್ ನೀವು ರಿಮೂವ್ ಮಾಡ್ತೀರಾ ಅಂತ ತೆಗಿತೀರಾ ಅಂತ ಅಂತಾರೆ. ಇಲ್ಲ ಬಿಗ್ ಬಾಸ್ ಅಂತ ಸ್ವಲ್ಪ ಜನ ಉತ್ತರ ಕೊಡ್ತಾರೆ, ಸ್ವಲ್ಪ ಜನ ಉತ್ತರ ಕೊಡಲ್ಲ. ಈ ಕಡೆ ಒಂಟಿಗಳ ತಂಡದಿಂದ ಒಂದಿಬ್ರು ಉತ್ತರ ಕೊಟ್ಟಿರ್ತಾರೆ. ಸೊ ಯಾರು ಮಿಕ್ಕಿದವ್ರು ಯಾರು ಉತ್ತರ ಕೊಟ್ಟಿರಲ್ಲ. ಸೊ ಎಲ್ಲರೂ ಎದ್ದು ಇಳಿಸ್ಬಿಟ್ಟು, ಸೊ ಇಲ್ಲಿ ಆಕ್ಚುಲಿ ತಪ್ಪು ಬಂದ್ಬಿಟ್ಟು ಜಂಟಿಗಳದಲ್ಲ, ಜಂಟಿಗಳು ತಪ್ಪು ಮಾಡಿದಾಗ ಒಂಟಿಗಳು ಅದನ್ನ ಸರಿ ಮಾಡ್ಲಿಕ್ಕಿರೋದು. ನೀವು ಒಂಟಿಗಳು ಸುಮ್ಮನೆ ಅವ್ರು ಏನ್ ಮಾಡಿದ್ರು ಸುಮ್ಮನೆ ಇರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಒಂಟಿಗಳಿಗೆ ಶಿಕ್ಷೆ ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ ಈ ಶಿಕ್ಷೆ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಒಂಟಿಗಳು ಬಿಗ್ ಬಾಸ್ ಆದೇಶ ಮೀರೋ ಹೇಳೋವರೆಗೂ ಬೆಡ್ರೂಮ್ ಒಳಗಡೆ ಹೋಗಂಗಿಲ್ಲ, ಜಂಟಿ ಬೆಡ್ರೂಮ್ಸ್ ಗಳಿಗೂ ಹೋಗಂಗಿಲ್ಲ, ಒಂಟಿಗಳ ಬೆಡ್ರೂಮ್ಸ್ ಗಳಿಗೂ ಹೋಗಂಗಿಲ್ಲ. ಪುಣ್ಯ ಎಲ್ಲ ಒಂದ್ ಕಡೆ ಅದೊಂದ್ ಸ್ವಲ್ಪ ಒಂದ್ ರೇಂಜ್ ಓಕೆ ಅಂತ ಅನಿಸ್ತು, ಯಾಕಂದ್ರೆ ಅಲ್ಲಿ ಅಟ್ಲೀಸ್ಟ್ ಹಾಲ್ ಅಲ್ಲಿ ಮಾಡ್ಕೊಬೋದು. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಜಗಳ ಸ್ಟಾರ್ಟ್ ಆಗುತ್ತೆ. ಅಶ್ವಿನಿ ಅವರು ಮತ್ತೆ ಅಭಿಷೇಕ್, ಜಾನ್ವಿ ಅವರು, ಆಮೇಲೆ ನಮ್ಮ ಗಿಲ್ಲಿ ನಟ ಅವರು ಎಲ್ಲಾ ಫುಲ್ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಸೊ ಜಗಳದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಅವ್ರು ಹೇಳಿದ ಪಾಯಿಂಟ್ ತಪ್ಪಂತ ಹೌದು ಅಂತಾನು ಅನಿಸ್ತು. ಅಂದ್ರೆ ಸಮ್ಟೈಮ್ಸ್ ಈಗ ಹೆಣ್ಮಕ್ಳುಗಳು ಒಳಗಡೆ ಹೋಗಿ ಬಟ್ಟೆಗಳು ತಗೊಂಡ್ಬರ್ಬೇಕು ಅಂದ್ರೆ ಗಂಡ್ ಮಕ್ಳನ್ನ ಕೇಳಕ್ಕಾಗಲ್ಲ ಅಂತ ಕೂಡ ಅಶ್ವಿನಿ ಅವ್ರು ಹೇಳ್ತಾರೆ. ಅದೆಲ್ಲ ನೀವು ಜಂಟಿಗಳು ಮಾಡಿದ ತಪ್ಪಿಂದ ಎಲ್ಲಾ ಟೈಮ್ ನಾವೇ ಒಂಟಿಗಳ ಶಿಕ್ಷೆ ಅನುಭವಿಸ್ತಾ ಇದೀವಿ. ನಿಮ್ಗೆ ಜಂಟಿಗಳು ಒಂದು ಕೆಲಸ ಹೇಳಿದ್ದಾರೆ, ಒಂದೇನೋ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಕರೆಕ್ಟಾಗಿ ನಿಯಮ ಪಾಲನೆ ಮಾಡಬೇಕು. ನೀವು ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಒಂಟಿಗಳು ಜಂಟಿಗಳಿಗೆ ಹೇಳ್ತಾ ಇರ್ತಾರೆ. ಇನ್ ಬಿಟ್ವೀನ್ ಮಂಜು ಭಾಷಿಣಿ ಅವರು ಹೇಳ್ತಾರೆ, ಸೊ ನನಗೆ ಇನ್ಮೇಲೆ ಈ ಕೈ ಕಟ್ಕೊಂಡಿರ್ತಾರಲ್ಲ, ಸೊ ಅದನ್ನ ಕಟ್ಕೊಂಡು ನಾವು ಅಡುಗೆ ಮಾಡೋಕ್ಕಾಗಲ್ಲ, ಮಾಡಿದ್ರು ಕೂಡ ತುಂಬಾ ಡಿಲೇ ಆಗುತ್ತೆ, ನೀವು ಬೆಳಿಗ್ಗೆ ಹೇಳಿದ್ರೆ ಸಂಜೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಇದರಲ್ಲಿ ಹೇಳ್ತಾರೆ ಇಲ್ಲಿ. ಹೌದು, ಅಂದ್ರೆ ಯಾಕಂದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಒಂಟಿ, ಅಂದ್ರೆ ಎನಿ ಟೈಮ್ ಕೈಯಲ್ಲಿ ಅದನ್ನ ಹಾಕೊಂಡು ಕಷ್ಟ ಅಡುಗೆ ಮಾಡೋದು ಏನೋ ಒಂದು ಮಾಡ್ತಾ ಇರೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೇ ಬಿ ಆಮೇಲೆ ಸ್ವಲ್ಪ ರೂಲ್ಸ್ ಬುಕ್ ಗಳು ಕೂಡ ತಗೊಂಡ್ಬರ್ತಾರೆ ಮಂಜು ಭಾಷಿಣಿ ಅವರು. ಗ್ಯಾಪ್ ಅಲ್ಲಿ ಫುಲ್ ಹೆವಿ ಜಗಳ ಆಗುತ್ತೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಸಣ್ಣ ಪುಟ್ಟದನ್ನು ಕೂಡ ತುಂಬಾ ಜಾಸ್ತಿ ಮಾಡ್ತಾ ಇದಾರೆ ಏನೋ ಅಂತ ಅನಿಸ್ತಾ ಇದೆ. ಸಿಂಪಲ್ ರೂಲ್ಸ್ ಇರೋದು, ಬಿಗ್ ಬಾಸ್ ರೂಲ್ಸ್ ನ ಇವರು ಅರ್ಥ ಮಾಡ್ಕೊಳ್ತಲ್ಲ, ಅರ್ಥ ಮಾಡ್ಕೊಂಡು ಅದನ್ನ ಪಾಲನೆ ಮಾಡ್ಬೇಕು. ಕೆಲವೊಂದ್ಸತಿ ಏನಾಗುತ್ತೆ ಬೇಕು ಅಂತಾನೆ ಈ ಒಂದು ಜಗಳ ಸ್ಟಾರ್ಟ್ ಆಗಿತ್ತೇನೋ ಅಂತ ಕೂಡ ಅನ್ಸುತ್ತೆ ಅಶ್ವಿನಿ ಅವರು. ಆಕ್ಚುಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಅಂತ ನಮಗೆ ಪರ್ಟಿಕ್ಯುಲರ್ ಆಗಿ ಅನ್ಸುತ್ತೆ. ಯಾಕಂತಂದ್ರೆ ಸೊ ನಿಯಮ ಏನಿದೆ ಅದು ಕರೆಕ್ಟಾಗಿ ಪಾಲನೆ ಮಾಡಲೇಬೇಕು. ಸೊ ಇವರು ಕೈಯಲ್ಲಿ ಟೈ ಗಂಟೆ ಹಾಕಿದರೆ ನಾವು ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಒಂದು ಅವ್ರು ಹೇಳಿ ಜಾನ್ವಿ ಅವ್ರು ಹೇಳ್ತಾರೆ, ಒಂದು ವಾರ ಮಾಡಿದಿರ ತಾನೆ, ಇವಾಗ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮೇ ಬಿ ಈ ವಾರದಲ್ಲಿ ಸುದೀಪ್ ಸರ್ ಬಂದು ಹೇಳಿದಾಗ ಇವರು ಒಂದಷ್ಟು ತಲೆ ಹಿಡ್ಕೊಂಡಿರ್ತಾರೆ. ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ, ಯಾಕಂದ್ರೆ ಸುದೀಪ್ ಸರ್ ಹೇಳಿದ್ದೇನಂತಂದ್ರೆ ಮಲ್ಲಮ್ಮ ಒಬ್ರೆ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಅವ್ರಿಗೆ ಏನ್ ಬೇಕೋ ಆ ನಿರ್ಧಾರಗಳನ್ನ ತಗೊಳ್ತಾ ಇರೋದು. ಅದನ್ನ ಬಿಟ್ಟು ಮಿಗ್ದವರೆಲ್ಲ ಬೇರೆಯವ್ರ ಮೇಲೆ ಅವಲಂಬನೆ ಆಗ್ತಾ. ಅಂದ್ರೆ ಈಗ ನಾನೊಬ್ಬ ಅರಸ ಅಂತಂದ್ರೆ ನಾನು ಸಿಂಗಲ್ ಇಂಡಿವಿಜುವಲ್, ನಾನೊಬ್ಬರು ಇನ್ನೊಬ್ಬನ ಹತ್ರ ಸಲಹೆ ಕೇಳೋದು ಆ ತರ ಆಗ್ತಾ ಇದೆ. ಬಟ್ ಮಲ್ಲಮ್ಮ ಹಂಗಲ್ಲ, ಮಲ್ಲಮ್ಮ ಇಂಡಿವಿಜುವಲ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಒಬ್ಬ ಸಿಂಗಲ್ ಕ್ಯಾಂಡಿಡೇಟ್ ಆಗಿ ಅಂತ ಅನಿಸ್ತದೆ ಅಂತ ಸುದೀಪ್ ಸರ್ ಅದಕ್ಕೆ ಒಂದು ಚಪ್ಪಾಳೆ ಕೂಡ ಕೊಟ್ಟರು. ಅಶ್ವಿನಿ ಗೌಡ ಅವರು ಮತ್ತೆ ರೂಮ್ಗೆ ಕರೀತಾರೆ. ಸೊ ಬನ್ನಿ ಎಲ್ಲ ಡಿಸ್ಕಸ್ ಮಾಡೋಣ ಅಂತ. ಸೊ ಯಾವಾಗ ಹೇಳ್ತಾರೆ ನಾನು ಮಾತ್ರ ವಾಯ್ಸ್ ರೈಸ್ ಮಾಡ್ತಾ ಇದೀನಿ, ನೀವು ಈ ಕಡೆ ಧನುಷ್ ಅವರಾಗ್ಲಿ ಧ್ರುವಂತ್ ಅವರು ಏನು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಪಾಯಿಂಟ್ ಹೇಳಕ್ ಹೊಟ್ಟಿದ್ದಾರೆ ಅಂತಂದ್ರೆ ಆಕ್ಚುಲಿ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ಸ್ವಲ್ಪ ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ. ಅವರ ಒಂದು ಮಾತು ಏನಿರುತ್ತೆ ಚೆನ್ನಾಗಿರುತ್ತೆ, ಆಕ್ಚುಲಿ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆಗ ಬೇರೆ ಅಕ್ಕಪಕ್ಕ ಇರೋರು ಏನಾದ್ರು ಸೆಂಟ್ರಿಗೆ ಬಂದು ಅವರ ಮಾತಲ್ಲಿ ಇವ್ರ ಮೇಲೆ ಕನ್ವರ್ಟ್ ಆಗುತ್ತೆ, ಅಂದ್ರೆ ಅವ್ರ ಕೋಪನ ಇವ್ರ ಮೇಲೆ ತೋರಿಸ್ತಾರೆ ಅನ್ನೋದು ಕೂಡ ಬಂದೇ ಲೈಕ್ ಮಾತಾಡದೆ ಕೂಡ ಇರಬಹುದು. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಮೇ ಬಿ ಯಾರು ಇನ್ವಾಲ್ವ್ ಆಗ್ತಾರೆ. ಅಂಡ್ ಇನ್ನೊಂದು ಹೇಳೋದಂದ್ರೆ ಅವರು ನೀವು ನಮ್ಮ ಹತ್ರ ಅರಸರುಗಳ ಹತ್ರ ಮಾತಾಡ್ಕೊಂಡು ನೀವು ಅಲ್ಲಿ ಮನವೊಲಿಸೋ ಕೆಲಸ ಮಾಡ್ತಾ ಇದ್ದೀರಾ ಅಂತಂದಾಗ ಹೌದು, ಕೆಲವೊಂದ್ಸತಿ ಬಿಗ್ ಬಾಸ್ ಅಂದ್ರೆ ಹಂಗೆ ಗುರು, ನೀನು ನಿಮ್ ಟೀಮಲ್ಲಿ ಇರಬೇಕು, ಆ ಟೀಮಲ್ಲಿ ಇರಬೇಕು, ಅವಾಗಲೇ ನಾಮಿನೇಷನ್ ಇಂದ ಸೇಫ್ ಆಗಕ್ಕಾಗೋದು. ಒಂದಷ್ಟು ಮಾತು ತಲೆಯಲ್ಲಿ ಇಟ್ಕೊಂಡು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಾಯ್ತು, ಅವ್ರು ಆ ತರ ಎಲ್ಲ ಏನಿಲ್ಲ, ನಮ್ದು ಏನ್ ನಿರ್ಧಾರಗಳಿರುತ್ತೆ ಅದನ್ನ ನಾವು ಅವ್ರ ಮೇಲೆ ಹೇರೋಣ. ಬಟ್ ಹಂಗಂತ ನಾವು ಅವ್ರನ್ನ ಜಗಳ ಮಾಡ್ಕೊಂಡು ಈಗ ಸಪರೇಟ್ ಮಾಡಕ್ಕಾಗಲ್ಲ. ಅವ್ರು ಸ್ಲೇವ್ಸ್ ಇಲ್ಲಾಂದ್ರೆ ಇವರು ನಾನು ರಾಜರು ಅಂತ ಯಾವುದೇ ಕಾರಣಕ್ಕೂ ಅದನ್ನ ಇಂಡಿವಿಜುವಲ್ ಆಗಿ ಕನ್ವರ್ಟ್ ಮಾಡಕ್ಕಾಗಲ್ಲ. ಸೊ ಮೇ ಬಿ ಅದೊಂದು ಪಾಯಿಂಟ್ ಆಯ್ತು. ಬಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಅಶ್ವಿನಿ ಅವರು ಹೆವಿ ತಪ್ಪು ಮಾಡ್ತಾ ಇರೋದು ಏನಂದ್ರೆ ಅಲ್ಲಿ ರಕ್ಷಿತ್ ಅವ್ರು ಆಕ್ಚುಲಿ ಓಡಾಡ್ತಾ ಇರ್ತಾರೆ. ಸೊ
ನೋಡೋದು ಕಾರ್ಟೂನ್ ಪೀಸು ಓಡಾಡ್ತಾ ಇದೆ, ಸೊ ಈ ಕಡೆ ಒಂಟಿಗೂ ಇಲ್ಲ, ಈ ಕಡೆ ಜಂಟಿಗೂ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ, ಕರೀತಾರೆ. ಸೊ ಇಲ್ಲಿ ಆಕ್ಚುಲಿ ಕಾರ್ಟೂನ್ ಅನ್ನೋ ಒಂದು ಪದನ ರಕ್ಷಿತಾ ಅವ್ರ ಮೇಲೆ ಉಪಯೋಗಿಸಬಾರ್ದಾಗಿತ್ತು ಅಂತ ನಮ್ಮ ಅಭಿಪ್ರಾಯ. ಯಾಕಂತಂದ್ರೆ ಹಂಗ್ ನೋಡಕ್ ಹೋದ್ರೆ ಅವ್ರು ಕಾರ್ಟೂನ್ ಅಂದ್ರೆ ಇವ್ರು ಆಂಗ್ರಿ ಬರ್ಡ್ ಆಗ್ತಾರೆ. ಸೊ ಈ ತರ ಪದ ಉಪಯೋಗಿಸಬಾರ್ದು ಅಂತ ನಮ್ಮ ಅನಿಸಿಕೆ ಇಲ್ಲಿ. ಸೊ ಆಕ್ಚುಲಿ ಅಶ್ವಿನಿ ಅವ್ರದ್ದು ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅವರೇ ಎಲ್ಲ ಸರ್ವಾಧಿಕಾರಿಯರ ಹತ್ರನೇ ಮಾತಾಡ್ತಾರೆ. ಕೆಲವೊಂದ್ಸತಿ ಅವರ ಇಂಡಿವಿಜುವಲಿಟಿ ರೆಸ್ಪೆಕ್ಟ್ ನ ಕಳ್ಕೊಳ್ಬಾರ್ದು ಅಂತ ಅನಿಸುತ್ತೆ. ಯಾಕಂದ್ರೆ ಬೇರೆಯವ್ರು ಕೂಡ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಆ ಹುಡುಗಿಗೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ ಕನ್ನಡ ಅಷ್ಟೊಂದು ಅರ್ಥ ಆಗಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಅವ್ರು ಅರ್ಥ ಮಾಡ್ಕೊಳ್ದೇ ಇರ್ಬೇಕಾದ್ರೆ ಕರ್ಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಈಗ ಅವ್ರಿಗೆ ಹಂಗಂತ ಅಶ್ವಿನಿ ಅವ್ರಿಗೆ ತುಳು ಬರುತ್ತಾ, ತುಳು ಲ್ಯಾಂಗ್ವೇಜ್ ಇವ್ರು ಮಾತಾಡಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವರು ಹೇಳ್ಬೋದಲ್ಲ ನೀನ್ ಕಾರ್ಟೂನ್ ಅಂತ. ಸೊ ಅವರು ಪಾಪ ಅವ್ರ ಪಾಡಿಗೆ ಅವ್ರು ಏನೋ ಓಡಾಡ್ತಾ ಇರ್ತಾರೆ, ಅರ್ಥ ಮಾಡ್ಕೊಂತಾರೆ. ಅವ್ರನ್ನ ಕರಿಯಪ್ಪ, ರಕ್ಷಿತಾ ಅವ್ರನ್ನ ಕರಿ. ಯಾಕಂದ್ರೆ ಇದು ಗ್ರೂಪ್ ಸಿಂಗಲ್ ಆಗಿರೋದು ಇವ್ರು ಇಷ್ಟೇ ಜನ, 6 ಜನ ಇವಾಗ ಜನಪ್ ಆಗಿರೋದಲ್ವಾ. ಸೊ ಅವ್ರನ್ನ ಕರಿ, ಗ್ರೂಪ್ ಅಲ್ಲಿ ಮಾತಾಡ್ಬೇಕು, ಡಿಸ್ಕಷನ್. ಈಗ ಗ್ರೂಪ್ ಅಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಬೇರೆಯವ್ರು ಹೆಂಗೆ ಮರ್ಯಾದೆ ಕೊಡ್ತಾರೆ. ಅಂಡ್ ಇವ್ರು ಕರೆದಿದ್ದ ರೀತಿ ಹೆಂಗಿತ್ತು ಅಂದ್ರೆ ಕಾರ್ಟೂನ್. ಒಂದ್ಸಲ ನೋಡ್ತಾ ಇದ್ರೆ ಅಶ್ವಿನಿ ಅವ್ರು ಎಲ್ಲ ಒಂದ್ ಕಡೆ ಅದೊಂದ್ರಲ್ಲಿ ತಪ್ಪು ಮಾಡ್ತಾ ಇದ್ರೆ ಬೇರೆಯವ್ರಿಗೂ ಕೂಡ ರೆಸ್ಪೆಕ್ಟ್ ಅನ್ನೋದು ಸಿಗ್ಬೇಕು. ಯಾರೇ ಆದ್ರೂ ಅಷ್ಟೇ ಆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ರೆ ಅವ್ರ ಕಡೆಯಿಂದ ರಿಟರ್ನ್ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಏನಂತಂದ್ರೆ ಮಂಜು ಭಾಷಿಣಿ ಅವರು ಇಲ್ಲಿ ಟೀಸ್ ಮಾಡಿದ್ರು ಅಂತ ಈ ಕಡೆ ಅಶ್ವಿನಿ ಅವರು ಹೇಳ್ತಾರೆ. ಏನಂದ್ರೆ ಅವ್ರಿಗೆ ನೈಟ್ ಎಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕೆಮ್ತಾ ಇರ್ತಾರೆ. ಸೊ ಇವರು ಅದು ಬೇಕು ಅಂತ ನನಗೆ ಟೀಸ್ ಮಾಡೋದಕ್ಕೋಸ್ಕರ ಕೆಮ್ಮೋದ್ರು ಅಂತ ಇವರು ಅಶ್ವಿನಿ ಅವರು ಮಂಜು ಭಾಷಿಣಿ ಅವ್ರ ಮೇಲೆ ಅಪವಾದ ಏರ್ತಾರೆ ಅಲ್ಲಿ. ಸೊ ಅದಕ್ಕೆ ಮಂಜು ಭಾಷಿಣಿ ಅವರು ಹೇಳ್ತಾರೆ ಅಂತಂದ್ರೆ ನಾನಿಲ್ಲ, ಆಕ್ಚುಲಿ ನನ್ಗೆ ರಿಯಲ್ ಆಗಿ ಕೆಮ್ಮು ಬಂದಿದ್ದು, ನಾನು ಅದಕ್ಕೆ ಅವ್ರನ್ನ ಟೀಸ್ ಮಾಡಬೇಕು ಅಂತ ಮಾಡಿಲ್ಲ ಅಂತ ಹೇಳ್ಕೊತಾರೆ ಇಲ್ಲಿ. ಅಂಡ್ ಈ ಕಡೆ ಲಾನ ಕೂತ್ಕೊಂಡು ಹೇಳ್ತಾರೆ ಬಿಗ್ ಬಾಸ್ ಅವ್ರಿಗೆ, ಬಿಗ್ ಬಾಸ್ ನೀವೇನಾದ್ರು ನನ್ನ ಕೈ ಕಟ್ಟಿರೋ ಇದನ್ನ ಟೈನ ಬಿಚ್ಚಿಲ್ಲ ಅಂತಂದ್ರೆ, ಲೈಕ್ ಒಂದು ನಾಟ್ನ ಬಿಚ್ಚಿಲ್ಲ ಅಂತಂದ್ರೆ ನಾನು ಮನೆಗೆ ಹೋಗೋ ರೆಡಿ ಇದ್ದೀನಿ, ನನಗೆ ಈ ತರ ಕೆಲಸ ಮಾಡಕ್ ರೆಡಿ ಇಲ್ಲ ಅಂತ ಕೂಡ ಇಲ್ಲಿ ಕಡಿಮೆ ಹೇಳ್ತಾ ಇರ್ತಾರೆ, ಕಡಿಮೆ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಅವ್ರ ಹತ್ರ. ಸೊ ಈ ಗ್ಯಾಪ್ ಅಲ್ಲಿ ಪಾಪ ಅಶ್ವಿನಿ ಅವ್ರು ಹೇಳ್ತಾರೆ, ಅಂದ್ರೆ ನಾವು ಹುಷಾರಿಲ್ಲ ಅಂತ ನಾಟಕ ಆಡೋ ಆತರ ಎಲ್ಲ ಏನಿಲ್ಲ, ನನಗೆ ನಿಜವಾಗ್ಲೂ ಹುಷಾರಿಲ್ಲ ಅಂತ. ಒಂದಷ್ಟು ಮೇ ಬಿ ಯಾರೇ ಸ್ಟ್ರಾಂಗ್ ವುಮೆನ್ಸ್ ಆದ್ರೂ ಕೂಡ ಕೆಲವೊಂದ್ಸತಿ ಆ ಒಂದು ಸಿಚುವೇಶನ್ಸ್ ಗಳು ಬಂದಾಗ ಅತ್ತೆ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ನಾನು ಆಕ್ಚುಲಿ ನೋಡಿದ್ದು ಪಾಪ ಅವ್ರು ಹತ್ತಿದ್ ನೋಡಿ. ಅಂಡ್ ಎಸ್ ಇದಾದ್ಮೇಲೆ ನೆಕ್ಸ್ಟ್ ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ. ಈ ಗ್ಯಾಪ್ ಅಲ್ಲಿ ಪಾಪ ಅಭಿಷೇಕ್ ಅವರು ಅಂತ ಹೆವಿ ರೊಚ್ಚಿಗೆದಿರ್ತಾರೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಮಂಜು ಭಾಷಿಣಿ ಅವ್ರು ಬಂದು ಅಶ್ವಿನಿ ಗೌಡ ಅವ್ರ ಹತ್ರ ಲೈಕ್ ಸಾರಿ ಕೇಳ್ತಾರೆ. ಸೊ ನಾನು ಆ ಥರ ಇಂಟೆನ್ಷನ್ಲಿ ಏನು ಮಾಡಿಲ್ಲ, ನಾನು ರಿಯಲ್ ಆಗಿ ನಾನು ಕೆಮ್ಮು ಬಂತು, ಅದಕ್ಕೋಸ್ಕರ ಕೆಮ್ಮಿದೆ, ನಾನೇನಾದ್ರು ನಿಮಗೆ ಆ ಥರ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೂಡ ಹೇಳ್ತಾರೆ. ನನ್ನ ಮನಸ್ಸಲ್ಲಿ ಏನು ಆ ಥರ ಇಲ್ಲ ಅಂತ ಮಂಜು ಭಾಷಿಣಿ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಸಾರಿ ಕೇಳ್ತಾ ಇರ್ತಾರೆ. ಬಟ್ ಅಶ್ವಿನಿ ಗೌಡ ಅವರು ಅಂದ್ರೆ ಸ್ಯಾಟಿಸ್ಫೈ ಆಗಿರಲ್ಲ, ಬೇಕು ಅಂತ ಮಾಡಿದ್ದಾರೆ ಅಂತ ಅನ್ಕೊಂಡು ಅವರು ಅವರ ಸಾರಿನ ಇಗ್ನೋರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಇದಾಗಿದ ತಕ್ಷಣ ನೆಕ್ಸ್ಟ್ ಮಾರ್ನಿಂಗ್ ಅಲ್ಲಿ ಒಂದು 8 o'clock ಆಗಿರುತ್ತೆ. ಅವಾಗ ಹೋಗ್ಬಿಟ್ಟು ರಕ್ಷಿತಾ ಅವರು ಪಾತ್ರೆನ ತೊಳಿತಾ ಇರ್ತಾರೆ. ಸೊ ಅಲ್ಲಿ ಬರ್ತಾರೆ ಅವರು, ಯಾರೋ ನಮ್ಮ ಕಾಕ್ರೋಚ್ ಸುದೀರ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಯಾಕೆ ತೊಳಿತಾ ಇದ್ದೀರಾ, ಅದು ಇವ್ರಿಗೆ ಮಾತ್ರ ಅದು ಕೊಟ್ಟಿರೋದು ಶಿಕ್ಷೆ, ಅದು ನಾವು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಆ ತರ ಎಲ್ಲ ಏನೇನೋ ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡೋಣ ಅಂತ ಹೇಳಿ, ಅದೇ ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಅಂದ್ರೆ ಅವ್ರು ಏನಾರೋ ಕೆಲಸ ಮಾಡ್ತಾ ಇರ್ಬೇಕು. ಮೇ ಬಿ ಅವರು ಕೆಲವರು ಆಕ್ಟಿವಿಟೀಸ್ ಗಳು ಮನೇಲಿ ರೂಢಿ ಮಾಡ್ಕೊಂಡು ಬಿಡಿದ್ರಿಂದ ನಾನೇ ಮಾಡ್ಬೇಕು ಅಂತ ಇರುತ್ತೆ. ಅದನ್ನ ಮನೆ ಕೆಲಸನ ನಾನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಕಿಚನ್ ಅಂತ ಎಸ್ಪೆಷಲಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಲೈಕ್ ಒಳಗಡೆ ಕಿಚನ್ ಪಾತ್ರೆ ಎಲ್ಲ ತೊಳಿತಾ ಇರ್ತಾರೆ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಒಂದೊಳ್ಳೆ ಸಾಂಗ್ ಬರುತ್ತೆ ಯಕ್ಕ ಮೂವಿದು, ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ಕಡೆ ನಮ್ಮ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು, ಸೊ ಇಲ್ಲಿ ಆಕ್ಚುಲಿ ಒಬ್ರು ತಪ್ಪಿಂದ ಎಲ್ರಿಗೂ ಶಿಕ್ಷೆ ಆಗೋದು ಬೇಡ, ನಾವು ಸಾರಿ ಕೇಳ್ತೀವಿ ಅಂತ ಲೈಕ್ ಕನ್ವೆ ಮಾಡ್ತಾ ಇರ್ತಾರೆ. ಇಲ್ಲಿ ಯಾರ ಹತ್ರ, ಅಶ್ವಿನಿ ಗೌಡ ಅವ್ರ ಹತ್ರ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಿಚನ್ ಅಲ್ಲಿ ಅಡಿಗೆ ಮಾಡಕ್ಕೆ ಬಿಡಲ್ಲ ಅಂತ ಒಂದ್ಸತಿ ಇವ್ರು ಅಶ್ವಿನಿ ಅವ್ರು ನಿಂತ್ಕೊಂಡ್ಬಿಡೋದು, ಧರಣೇನೋ ದಂಗೆ ಕೊಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ಸೊ ಈ ಕಡೆ ಲೈಕ್ ಸತೀಶ್ ಅವ್ರು ಹೇಳ್ತಾ ಇರ್ತಾರೆ, ಚಂದ್ರಪ್ರಭಾ ಅವ್ರಿಗೆ ಹೇಳ್ತಾರೆ, ಸುಮ್ನಿರಪ್ಪ ಆಯ್ತು ಹೋಗ್ಲಿ, ಒಬ್ಬರಿಂದ ಎಲ್ರಿಗೂ ಶಿಕ್ಷೆ ಆಗೋದು ಬೇಡ, ಯಾಕಂದ್ರೆ ಅಡಿಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಊಟ ತಿಂಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಸಾರಿ ಕೇಳ್ತಾ ಇರ್ತಾರೆ. ಅಂಡ್ ಇಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಈ ಕಡೆ ಅದಾದ್ರೆ ಸಾರಿ ಕೇಳ್ಬೇಕಾದ್ರೆ ನಾವು ಇನ್ ಬಿಟ್ವೀನ್ ನಮ್ಮ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಬರ್ತಾರೆ. ಸೊ ಬಂದಾಗ ಇಲ್ಲಿ ಒಬ್ರು ಮಾತಾಡ್ತಾರೆ, ನಿಮ್ಗೇನು ಕೆಲಸ ಇದೆ ಹೋಗಿ ಅಂತ ಹೇಳ್ತಾರೆ. ಈ ಮಾತುಕತೆಯಲ್ಲೇ ಸೊ ಈ ಕಡೆ ಅಶ್ವಿನಿ ಗೌಡ ಅವರು ನಮ್ಮ ಗಿಲ್ಲಿ ನಟ ಮತ್ತೆ ಕಾವ್ಯ ಅವ್ರಿಗೆ, ಸೊ ಕಾವ್ಯ ಎಸ್ಪೆಷಲಿ ಕಾವ್ಯ ಅವ್ರಿಗೆ ಇಲ್ಲಿ ಏನು ಹೇಳ್ತಾರೆ, ಫ್ರೀ ಪ್ರಾಡಕ್ಟ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಅವಾಗ ಸ್ವಲ್ಪ ರೊಚ್ಚಿಗೆ ಹೇಳ್ತಾರೆ, ಇಲ್ಲಿ ಯಾರು ಫ್ರೀ ಪ್ರಾಡಕ್ಟ್ ಇಲ್ಲ, ನಾನು ಕೂಡ ಸ್ಟ್ಯಾಂಡ್ ತಗೊಂತೀನಿ, ನಾನು ಕೂಡ ಇಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ಈವನ್ ಗಿಲ್ಲಿ ನಟ ಅವ್ರ ತರನೇ ನಾನು ಇದೀನಿ ಅಂತ ಇಲ್ಲಿ ಕಾವ್ಯ ಗೌಡ ಅವ್ರು ಸ್ಟ್ಯಾಂಡ್ ಅವ್ರು ತಗೊಂತಾರೆ ಇಲ್ಲಿ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಮಂಜು ಭಾಷಿಣಿ ಅವರು ಅಳ್ತಾರೆ ಒಂದ್ ಸ್ವಲ್ಪ ಹೊತ್ತು, ಯಾಕಂದ್ರೆ ಅವ್ರು ಇದು ಮಾಡಕ್ ಬಿಡ್ತಾರೆ, ಸಾರಿ ಕೇಳಿದ್ರು ಪರ್ಸನಲ್ ಆಗಿ ತಗೊಂತ ಇದ್ದಾರೆ, ನನಗೂ ಪರ್ಸನಲ್ ಆಗಿ ಇವ್ರು ಹೇಳಿದ್ರು ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ದುಷ್ಯಂತ್ ಅವ್ರು ಸ್ವಲ್ಪ ರೊಚ್ಚಿಗೆ, ಧ್ರುವಂತ್ ಅವರು ಅಂದ್ರೆ ಇವ್ರು ಹೋಗ್ಬಿಟ್ಟು ಅಶ್ವಿನಿ ಗೌಡ ನಾನು ಯಾರಿಗೂ ಊಟ ಮಾಡಕ್ ಬಿಡಲ್ಲ, ನಮಗೆ ಮಾಡ್ಕೊಡಲ್ಲ ಅಂತ ಇನ್ಯಾರಿಗೂ ಬೇಕಾಗಿಲ್ಲ ಅಂತ ಅಡ್ಡ ಹಾಕೊಂತಾರೆ ಇಲ್ಲಿ ಯಾರು ಜಾನ್ವಿ ಅವರು ಮತ್ತೆ ಈ ಕಡೆ ಅಶ್ವಿನಿ ಗೌಡ ಅವರು. ಅದಕ್ಕೆ ಧ್ರುವಂತ್ ಅವರು ಹೋಗ್ಬಿಟ್ಟು ಆ ಒಂದು ಟೇಬಲ್ ಎಳಿಯಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಮಾಡಿರೋ ಒಬ್ರು ಇದಕ್ಕೆ ಎಲ್ರಿಗೂ ಯಾಕೆ ಸಫರ್ ಪಡ್ಬೇಕು, ಸೊ ಬಿಟ್ಟು ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ತಡಿತಾರೆ ಇಲ್ಲಿ ಧ್ರುವಂತ್ ಅವರು. ಬಂದ ತಕ್ಷಣ ಒಂದ್ ಸ್ವಲ್ಪ ಕಾಮ್ ಆಗ್ತಾರೆ ಅಶ್ವಿನಿ ಅವರು. ಭಯ ಆಗುತ್ತೆ ಯಾರಿಗಾದ್ರೂ ಅವರ ಸೈಡ್ಗೆ ಹಾಕೋದೇ ಫಸ್ಟ್ ಆಫ್ ಆಲ್ ತಪ್ಪು, ಇವ್ರು ಬಂದ್ಬಿಟ್ಟು ಎತ್ತಾಗಿ ಸೈಡ್ಗೆ ಹಾಕ್ತಾರೆ. ಯಾಕಂದ್ರೆ ಅಡುಗೆನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸತಿ ಅಶ್ವಿನಿ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಅನ್ಸುತ್ತೆ. ಅಂದ್ರೆ ಈ ತರ ಮಾತುಗಳು ಆಮೇಲೆ ಕಾರ್ಟೂನ್ ಅಂತ ಕರೆಯೋದು, ಇನ್ನೊಂದ್ಸತಿ ಲೈಕ್ ಆ ತರ ಪದ ಬಳಕೆ ಫ್ರೀ ಪ್ರಾಡಕ್ಟ್ ಅಂತ ಯೂಸ್ ಮಾಡೋದು. ಆಸ್ ಇಂಡಿವಿಜುವಲ್ ಆಗಿ ಎಲ್ಲರೂ ಕೂಡ ಅವ್ರದೇ ಆದಂತ ಒಂದು ಪ್ರತಿಭೆಗಳು ಇದ್ದೇ ಇದ್ದು ಆ ಬಿಗ್ ಬಾಸ್ ಒಳಗಡೆ ಬಂದಿರ್ತಾರೆ. ಸೊ ಅದರ ಒಬ್ಬರನ್ನ ಹೀಯಾಳಿಸೋದು ತುಂಬಾ ತಪ್ಪಾಗುತ್ತೆ. ಅದ್ರ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಬೇಕಾದ್ರೆ ಮಾತಾಡ್ಲಿ, ನೀನ್ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ, ನೀನು ಟಾಸ್ಕ್ ಆಡ್ತಾ ಇಲ್ಲ, ನೀನು ಇಂಡಿವಿಜುವಲಿಟಿ ನೀನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಜನಗಳ ಕಡೆ ಕಾಣಿಸ್ಕೊಂತ ಇಲ್ಲ ಅಂತ. ಸೊ ಬಟ್ ಎಲ್ಲ ಒಂದ್ ಕಡೆ ಇನ್ನೊಂದು ಏನಂದ್ರೆ ಪ್ಲಸ್ ಆರ್ ಮೈನಸ್ ಅಶ್ವಿನಿ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಇರೋದಕ್ಕೆ ನೋಡ್ತಾ ಇದ್ದಾರೆ.
ಬಟ್ ನನ್ನ ಪ್ರಕಾರ ಅವ್ರಿಗೆ ಗೆಲ್ಲುವಂತ ಕೆಪಬಿಲಿಟಿ ಇದೆ. ಅವರೇ ಹೇಳಿದ್ದು ಆಕ್ಚುಲಿ ಏನಂತಂದ್ರೆ ಇದುವರೆಗೂ ಯಾರು ಕೂಡ ಮಹಿಳೆ ಒಬ್ಬರೇ ಗೆದ್ದಿದ್ದು, ಅದು ಶ್ರುತಿ ಮೇಡಮ್ ಅವರು. ಅದ್ಬಿಟ್ರೆ ನಾನು ಈ ಬೇರೆ ಏನೋ ಬ್ರೇಕ್ ಮಾಡ್ತೀನಿ ಅಂತ ಬಂದಿರ್ತಾರೆ. ಸೊ ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ವುಮೆನ್ಗಳು ಒಂದ್ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಮಾತಾಡ್ಬಿಟ್ಟು ಕರೆಕ್ಟ್ ಆಗಿ ನಿರ್ಧಾರಗಳು ತಗೊಂಡ್ರೆ ಮೇ ಬಿ ಫೈನಲ್ ವರ್ಗೂ ಹೋಗುವಂತ ಕೆಪಬಿಲಿಟಿ ಜಾಸ್ತಿ. ಇನ್ನೊಂದ್ ಕಡೆ ಇಲ್ಲಿ ಊರೆಲ್ಲ ಜಗಳ ಆಡ್ತಾ ಇದ್ದಾರೆ, ಈ ಕಡೆ ಇವರು ಆರಾಮಾಗಿ ಆಟ ಆಡ್ಕೊಂಡಿರೋ ತರ. ಸೊ ಇಲ್ಲಿ ಮನೆ ಒಳಗಡೆ ಜಗಳ ಆಡ್ತಾ ಇದಾರೆ. ಈ ಕಡೆ ರಕ್ಷಿತಾ ಅವರು ಮತ್ತೆ ಮಲ್ಲಮ್ಮ ಅವರು ಇಬ್ರು ಸೇರ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ಅವ್ರ ಮಜಾ ಗುರು ಅವ್ರದ್ದು. ಆಕ್ಚುಲಿ ಅವ್ರದೇ ಒಂಥರ ಲೈಫ್ ಒಂಥರ ಹೇಳ್ಬೇಕು ಅಂದ್ರೆ ನೀವೇನಾದ್ರೂ ಮಾಡ್ಕೊಳ್ಳಿ, ನೀವ್ ಹೇಳೋದ್ ನಮ್ಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾವು ಜಾಲಿಯಾಗಿ ಇರ್ತೀವಿ. ರಕ್ಷಿತಂಗೂ ಜಾಸ್ತಿ ಅರ್ಥ ಆಗಲ್ಲ, ಮಲ್ಲಮ್ಮಗೂ ಏನು ಜಾಸ್ತಿ ಅರ್ಥ ಆಗಲ್ಲ. ಸೊ ಅವ್ರು ಆಟ ಆಡ್ಕೊಂಡು ಇರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ನಟ ಅವ್ರ ಕಿಚನ್ ಬರ್ತಾರೆ. ಅವ್ರ ಪಾಪ ಬನಿಯನ್ ಟೈಪ್ ಏನೋ ಹಾಕೊಂಡಿರ್ತಾರೆ. ಸೊ ಇಲ್ಲಿ ನೀವು ಈ ತರ ಅರಸರು ಮುಂದೆ ಈ ತರ ಬನಿಯನ್ಗಳು ಹಾಕಂಗಿಲ್ಲ, ಸೊ ಟಿ ಶರ್ಟ್ ಹಾಕೊಂಡು ಓಡಾಡ್ಬೇಕು ಅಂತ ಹೇಳ್ತಾರೆ. ಮುಜುಗರ ಆಗುತ್ತೆ ಅಂತಂದ್ರೆ ಬನಿಯನ್ ಹಾಕೊಂಡು ಅವ್ರಿಗೆ ಇನ್ನೇನ್ ಮುಜುಗರ ಆಗುತ್ತೆ ಇನ್ನೂ ಅರ್ಥ ಆಗ್ತಲ್ಲ. ಏನ್ ಮಾಡಕ್ಕಾಗಲ್ಲ, ಕೆಲವೊಬ್ರು ಮೈಂಡ್ ಸೆಟ್ ಹತ್ರ ಇರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ನಟ ಅವ್ರ ಮತ್ತೆ ಟಾಮ್ ಅಂಡ್ ಜೆರಿ ಕಿರಿಕ್ ಮತ್ತೆ ನಡೆಯುತ್ತೆ. ಸೊ ಅಶ್ವಿನಿ ಗೌಡ ಅವರು ಈ ಕಡೆ ಗಿಲ್ಲಿ ನಟ ಅವ್ರಿಗೆ ಹಾಲ್ ಮಾಡ್ಕೊಬ ಅಂತ ಹೇಳ್ತಾರೆ. ಸ್ವಲ್ಪ ಹಾಲಿಗೆ ಜಾಸ್ತಿ ನೀರು ಹಾಕೊಂಬಂದು ಕೊಡ್ತಾರೆ. ಸೊ ಇದರಲ್ಲಿ ನೀವೇ ಕುಡೀರಿ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ಅವ್ರಿಗೆ ಕುಡಿಸ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಆಕ್ಚುಲಿ ಸ್ವಲ್ಪ ಏನು ಗಿಲ್ಲಿ ನಟ ಅವ್ರಿಗೆ ಟಾಂಗ್ ಕೊಡ್ತಾರೆ. ನೋಡಿದ್ರೆ ಏನೇ ಮಾಡೋದು ನಾವು ನಿಮ್ಗೆ ನೀರು ಕೊಡ್ಸಂಗಾಯ್ತು ಅಂತ ಹೇಳ್ಬಿಟ್ಟು ಗಿಲ್ಲಿ ಅಶ್ವಿನಿ ಗೌಡ ನೀರು ಕುಡಿತಾ ಇರ್ತಾರೆ. ಸೊ ಇದಾಗಿ ನೆಕ್ಸ್ಟ್ ಬಿಗ್ ಬಾಸ್ ಅವರು ಎಲ್ಲಾನು ಕರ್ಸಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಪ್ಪಾ ಅದು ಅಂತಂದ್ರೆ ಒಬ್ರದ್ದು ಟಿವಿ ವಿಟಿ ನೋಡ್ಕೊಂಡ್ ಬನ್ನಿ ಅಂತ ತೋರಿಸ್ತಾರೆ. ಅದು ಯಾರ್ದು ಅಲ್ಲ, ನಮ್ಮ ಸುಧೀರ್ ಅವ್ರದ್ದು. ಸೊ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಇವಾಗ ಸುಧೀರ್ ಅವರು ಈಗ ಅಸುರಾಧಿಪತಿ, ಈ ಮನೆಯಲ್ಲಿ ಯಾವುದೇ ದಯ ಇಲ್ದೇನೆ ಎಲ್ಲಾರನ್ನೂ ಆಳುವಂತ ಪೀಪಲ್. ಇನ್ನು ನೆಕ್ಸ್ಟ್ ವೀಕ್ ವರ್ಗೂ ಹಬ್ಬ ರುಬ್ಬ ಹಾಕ್ಬಿಡಿ ಅಂತ ಬಿಗ್ ಬಾಸ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಅದು ಫಸ್ಟ್ ಫೈನಲಿಸ್ಟ್ ಕಂಟೆಂಡರ್ ಆಗಿರೋದ್ರಿಂದ ಇವ್ರಿಗೆ ಒಂದು ಪದವಿನ ಕೊಡ್ತಾರೆ, ಅಸುರಾಧಿಪತಿ ಅಂತ. ಸೊ ಎಲ್ಲ ಕೆಲಸ ನಾವು ಏನ್ ಬೇಕಾದ್ರೂ ಮಾಡಿಸ್ಬೋದು, ಹೆಂಗ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಸೊ ಅದ್ರ ತಕ್ಕಂತೆ ಈ ಕಡೆ ಅಸುರಾಧಿಪತಿಯಾಗಿ ಒಂದು ಪದವಿನ ಲೈಕ್ ಪಡ್ಕೊಂಡು ಈ ಕಡೆ ನಮ್ಮ ಕಾಕ್ರೋಚ್ ಸುಧೀರ್ ಅವ್ರು ಏನು ಹೇಳ್ತಾರೆ ಅನ್ನೋದು ಎಲ್ಲ ಕೆಲಸ ಕರೆಕ್ಟಾಗಿ ಮಾಡಬೇಕು, ಮಾಡಿಲ್ಲ ಅಂದ್ರೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ಇವತ್ತಿನ ನೆನ್ನೆ ಎಪಿಸೋಡ್ ಎಂಡ್ ಆಗಿತ್ತು. ಸೊ ಆಕ್ಚುಲಿ ಇವ್ರು ನೆನ್ನೆ ಪ್ರೋಮೋದಲ್ಲಿ ತೋರಿಸಿದ ಪ್ರಕಾರ ಜಗಳ ಆಡ್ಬೇಕಾಗಿತ್ತು ಅಸುರಾಧಿಪತಿಗಳು, ಅದೆಲ್ಲ ಹೇಳಿ ಪ್ರೋಮೋ ನೆನ್ನೆ ತೋರಿಸಿದ್ರು, ಎಪಿಸೋಡ್ ಅಲ್ಲಿ ತೋರಿಸಿದೆ. ಯಾಕೆ ಮತ್ತೆ ಹಳೆ ಬಿಗ್ ಬಾಸ್ ಅವ್ರನ್ನೇ ಆಗ್ತಾ ಇದೆ ಅಂತ ಅನಿಸ್ತದೆ. ಹೋಪ್ ದಟ್ ಆತರ ಮಾಡೋದ್ ಬೇಡ. ಏನ್ ಅವತ್ತಿನ ದಿನ ಎಪಿಸೋಡ್ಗಳಿರುತ್ತೋ ಆ ಒಂದು ಜಲಕ್ನೆ ಬಿಡ್ಲಿ, ನೆಕ್ಸ್ಟ್ ಎಪಿಸೋಡ್ಗೆ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೆನ್ನೆ ಎಪಿಸೋಡ್ ನನ್ನ ಪ್ರಕಾರ ಬರೀ ಜಗಳಗಳೇ ತುಂಬ್ಕೊಂಡ್ಬಿಟ್ಟಿತ್ತು. ಇದೊಂದು ಅನೌನ್ಸ್ಮೆಂಟ್ ಇಕ್ಕಿದ್ರು ಅಷ್ಟೇ. ಮೇ ಬಿ ನಾಳೆಯಿಂದ ಸ್ವಲ್ಪ ಟಾಸ್ಕ್ಗಳು ಕ್ವಾಟ್ಲೆಗಳು ಏನೇನು ಕೊಡ್ತಾರೆ ಅದೆಲ್ಲ ಫುಲ್ ಹಾಕ್ತಾರೆ ಅಂತ ಅನಿಸ್ತಾ ಇದೆ. ಸೊ ಗೈಸ್ ನೋಡಿದ್ರಲ್ಲ ಎಪಿಸೋಡ್, ನಿಮ್ಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿವರೆಗೂ ಬಾಯ್.